ಎಲ್ಲರಿಗೂ ನಮಸ್ತೆ. ನಾನು ಮೊಹಮ್ಮದ್ ಜುಬೇರ್ ಅಂತ, ಪುತ್ತೂರು ತಾಲೂಕಿನ ನಿವಾಸಿ. ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡೋದೇನೆಂದರೆ, ನಮ್ಮ ಕೆ ಷಡಾಕ್ಷರಿ ಸಾಹೇಬರು ನಮ್ಮ ತಾಲೂಕಿಗೋಸ್ಕರ ಭಾಳ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಭಾಳ ಅಲ್ಪಸಂಖ್ಯಾತರಾಗಲಿ, ಯಾವುದಾದ್ರೂ ವರ್ಗಕ್ಕಾಗಲಿ, ಅಹಿಂದ ವರ್ಗಕ್ಕಾಗಲಿ, ಎಲ್ಲ ವರ್ಗಕ್ಕೆ ಸಾಥ್ ತಗೊಂಡು ಜೊತೆಯಲ್ಲಿ ತಗೊಂಡು ನಡೆದಿದ್ದಾರೆ. ಅದಕ್ಕೋಸ್ಕರ ನಾವು ಮನವಿ ನಮ್ಮ ಹೈಕಮಾಂಡ್ ಸಾಹೇಬ್ರಿಗಾಗಲಿ, CM DK ಶಿವಕುಮಾರ್ ಸಾಹೇಬ್ರಿಗಾಗಲಿ ನಾವು ಕೇಳೋದು ಏನಂದರೆ, ಅವರಿಗೆ ಈ ಸಲ 2ನೇ ಸಾಲಿನಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ನಾವು ಒತ್ತಾಯವನ್ನು ಹಾಕ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಬೆಳೆಸೋಕ್ಕೋಸ್ಕರ ಭಾಳ ಬಲಿದಾನ ಕೊಟ್ಟಿದ್ದಾರೆ. ಆರೋಗ್ಯವನ್ನು ಕೆಡಿಸ್ಕೊಟ್ಟು ಸಹ ಏನು ಇಕ್ಕಂಗೆ ಸಹ ಅವರು ಈ ತಾಲೂಕಿಗೆ ಕಾಂಗ್ರೆಸ್ ಪಕ್ಷ ಬೆಳೆಸೋಕ್ಕೋಸ್ಕರ ಕಾರ್ಯಕರ್ತರಿಗೆ ಜೊತೆಯಲ್ಲಿ ತಗೊಂಡು ಎಲ್ಲರಿಗೂ ಏನೇನು ಅವ್ರದ್ದು ಸಮಸ್ಯೆ ಇದೆ ಎಲ್ಲ ಬಗೆಹರಿಸಿ, ಅವ್ರಿಗೆ ನಗ್ನಗ್ತಾ ಅವ್ರ ಮಾತು ಕೇಳಿ ಅವ್ರದ್ದೆಲ್ಲ ಸಮಸ್ಯೆ ಎಲ್ಲ ಬಗೆಹರಿಸಿ ಒಂದು ಪಕ್ಷ ಬಲವಾಗಿ ಕಟ್ಟಿದ್ದಾರೆ ಅವರು. ಹಂಗಾಗಿ ನಾವು ಹೈಕಮಾಂಡಿಗೆ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಅವ್ರಿಗೆ ನೀವು ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾವು ಈ ಆಗ್ರಹವನ್ನು ಮಾಡ್ತಾ ಇದ್ದೀವಿ, ಮನವಿಯನ್ನು ಮಾಡ್ತಾ ಇದ್ದೀವಿ. ನಾವು ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಕರ್ತೆ ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲೂ ನಾವು ಹೋಗಿದ್ವಿ. ಆ ಟೈಮಲ್ಲಿ ಒಂದು ಶ್ರೀಮಾನ್ ಷಡಾಕ್ಷರಿ ಸಾಹೇಬರು ಒಂದು ಮಾತು ಹೇಳಿದರು. ನಮಗೆ ಆ ಮಾತು ಕೇಳಿ ಭಾಳ ನಮ್ಮ ಮನಸ್ಸಿಗೆ ಒಂಥರ ಖುಷಿನೂ ಆಯಿತು, ಒಂಥರ ಅವರಿಗೆ ಒಳ್ಳೆಯ ಸ್ಥಾನ ಸಿಕ್ಕಿಲ್ಲ ಅಂತಲೂ ನಮಗೊಂದು ಬೇಜಾರು ಆಯಿತು. ಆ ಟೈಮಲ್ಲಿ ಒಂದು ಹೇಳಿದರು, ನಾನು ಕಾಂಗ್ರೆಸ್ನಲ್ಲಿ ಲಾಸ್ಟ್ ನಂದು ಜೀವ ಯಾವಾಗ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಾನು ಕಾಂಗ್ರೆಸ್ನಲ್ಲಿ ಇರ್ತೀನಿ. ನನ್ನ ಸಾವು ಆದಮೇಲೆ ನನ್ನ ಕಾಂಗ್ರೆಸ್ ಪಕ್ಷದ ಬಾವುಟದಿಂದ ನನಗೆ ಮಾಡ್ರಿ ಅಂತ ಹೇಳಿ ಪಾಪ ಅವರು ಮಾಡಿದರು. ಅಷ್ಟೊಂದು ಭಕ್ತಿ, ಅಷ್ಟೊಂದು ಪ್ರೀತಿ, ಅಷ್ಟೊಂದು ವಿಶ್ವಾಸ ಆ ಕಾಂಗ್ರೆಸ್ ಪಾರ್ಟಿ ಮೇಲೆ ಇದೆ. ದಯವಿಟ್ಟು ಅಷ್ಟೊಂದು ವಿಶ್ವಾಸ ಎಲ್ಲ ಇಟ್ಕೊಂಡಿದ್ದಾರೆ. ಈ ಸಲ ನೀವು ಏನಾದರೂ ಕಾಂಗ್ರೆಸ್ ಪಾರ್ಟಿಯಿಂದ ಏನಾದರೂ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ನಾವು ಯಾರಾದರೂ ಬೇಜಾರಾದರೂ ಪರವಾಗಿಲ್ಲ, ಅವರಿಗೆ ಮೋಸ ಮಾಡ್ದಂಗಾಗತ್ತೆ. ಶ್ರೀಮಾನ್ ಷಡಾಕ್ಷರಿ ಸಾಹೇಬರಿಗೆ ಈ ಸಲ ನೀವು ಏನಾದರೂ ಕಾಂಗ್ರೆಸ್ ಪಾರ್ಟಿಯಿಂದ ಏನಾದರೂ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಪಾರ್ಟಿಯಿಂದ ದ್ರೋಹ ಮಾಡಂಗಾಗತ್ತೆ, ಮೋಸ ಮಾಡಂಗಾಗತ್ತೆ. ದಯವಿಟ್ಟು ಅವ್ರು ಎಲ್ಲ ವರ್ಗಕ್ಕೂ ಸಾಥ್ ತಗೊಂಡು ನಡೆದಿದ್ದಾರೆ. ಯಾವುದು ಸಮಾಜದಲ್ಲಿ ಕೆಟ್ಟ ಕೆಲಸ ಆಗಕ್ಕೆ ಬಿಟ್ಟಿಲ್ಲ. ಅವರು ಎಲ್ಲರಿಗೂ ಒಳ್ಳೆ ರೀತಿಯಿಂದ, ಒಳ್ಳೆ ವಿಶ್ವಾಸದಿಂದ